ನಮಸ್ಕಾರ. ಬನ್ನಿ ಇವತ್ತು ಒಂದು ಕಳೆದು ಹೋದ ಸಾಮ್ರಾಜ್ಯದೊಳಗೆ ಪಯಣಿಸೋಣ. ಎಂಥ ಸಾಮ್ರಾಜ್ಯ ಅಂದ್ರೆ ಅಲ್ಲಿ ದಂತಕಥೆಗಳು ಮತ್ತೆ ವೈಭವ ಒಂದಕ್ಕೊಂದು ಬೆರೆತು ಹೋಗಿವೆ. ಆ ನೆಲವೇ ಹಂಪಿ. ಬನ್ನಿ ಹಂಪಿಯ ಕಥೆಯನ್ನ ಒಟ್ಟಿಗೆ ಸೇರಿ ಬಿಡಿಸೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಒಂದು ನಗರ ಎಷ್ಟರ ಮಟ್ಟಿಗೆ ಶ್ರೀಮಂತವಾಗಿತ್ತು ಅಂದ್ರೆ ಅಲ್ಲಿ ಬೀದಿಪದಿಯಲ್ಲಿ ವಜ್ರ ವೈಢೂರ್ಯ ಮುತ್ತುಗಳನ್ನ ಅಕ್ಕಿ ಬೇಳೆ ತರಕಾರಿಗಳ ಹಾಗೆ ರಾಶಿ ಹಾಕಿ ಮಾರ್ತಿದ್ರಂತೆ. ಹೌದು, ಅಕ್ಷರಶಃ ಧಾನ್ಯಗಳಂತೆ. ಹಾಗಿದ್ರೆ ಇಷ್ಟೆಲ್ಲ ವೈಭವದಿಂದ ಮೆರೆದ ಇಡೀ ಜಗತ್ತಿನಲ್ಲೇ ಅತಿ ಶ್ರೀಮಂತ ನಗರ ಅಂತ ಹೆಸರುವಾಸಿಯಾಗಿದ್ದ ಹಂಪಿ ಇವತ್ತು ಹೀಗೆ ಕೇವಲ ಕಲ್ಲುಗಳ ರಾಶಿಯಾಗಿ ಅವಶೇಷಗಳ ನೆಲವಾಗಿ ಉಳಿದಿರೋದಾದ್ರೂ ಹೇಗೆ? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಸಮಯದ ಚಕ್ರವನ್ನ ಹಿಂದಕ್ಕೆ ತಿರುಗಿಸ್ಬೇಕು. ಅದರ ಅಂತ್ಯದಿಂದಲ್ಲ, ಬದಲಾಗಿ ಅದರ ಭವ್ಯವಾದ ಆರಂಭದಿಂದ ನಮ್ಮ ಪಯಣವನ್ನ ಶುರು ಮಾಡೋಣ. ಮೊದಲು ನಾವು ವಿಜಯನಗರ ಸಾಮ್ರಾಜ್ಯದ ಅಗಾಧತೆ ಮತ್ತೆ ಅದರ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋಣ. ಆಗಲೇ ಹಂಪಿಯ ಕಥೆ ಶುರುವಾಗೋದು. ನೋಡಿ, ಸುಮಾರು 200 ವರ್ಷಗಳಿಗೂ ಹೆಚ್ಚು ಕಾಲ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ರಾಜವಂಶಗಳು ಈ ಸಾಮ್ರಾಜ್ಯವನ್ನ ಆಳಿದ್ವು. ಸಂಗಮ ವಂಶದಿಂದ ಶುರುವಾಗಿ ಸಾಳುವ, ತುಳುವ ಮತ್ತೆ ಕೊನೆಗೆ ಅರವೀಡು ವಂಶ. ಪ್ರತಿಯೊಂದು ರಾಜವಂಶವೂ ತನ್ನದೇ ಆದ ಕೊಡುಗೆಯನ್ನ ನೀಡಿತು. ಅದರಲ್ಲೂ ವಿಶೇಷವಾಗಿ ತುಳುವ ವಂಶದ ಕೃಷ್ಣದೇವರಾಯರ ಕಾಲವಂತೂ ಸುವರ್ಣಯುಗ. ಆ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಹಿಂದೂ ಸಂಸ್ಕೃತಿ ಮತ್ತು ವ್ಯಾಪಾರದ ಒಂದು ದೊಡ್ಡ ಕೇಂದ್ರವಾಗಿ ಇಡೀ ಜಗತ್ತಿಗೆ ದಾರಿದೀಪವಾಗಿತ್ತು. ಅಂದಹಾಗೆ ಈ ಸಾಮ್ರಾಜ್ಯದ ಬಲ ಕೇವಲ ಸೈನ್ಯದಲ್ಲಾಗ್ಲಿ ಅಥವಾ ಸಂಪತ್ತಿನಲ್ಲಾಗ್ಲಿ ಇರಲಿಲ್ಲ. ಅದರ ನಿಜವಾದ ಶಕ್ತಿಯ ಅಡಿಪಾಯವೇ ಬೇರೆಯಿತ್ತು. ಅದು ಆಧ್ಯಾತ್ಮಿಕವಾಗಿತ್ತು. ಆ ಇಡೀ ಸಾಮ್ರಾಜ್ಯದ ಹೃದಯಭಾಗದಲ್ಲಿದ್ದುದು ಒಂದು ಪ್ರಾಚೀನ ದೇವಾಲಯ. ಅದುವೇ ಶ್ರೀ ವಿರೂಪಾಕ್ಷ ದೇವಸ್ಥಾನ. ಇದು ವಿಜಯನಗರ ಸಾಮ್ರಾಜ್ಯ ಕಟ್ಟೋಕು ಮುಂಚೆಯಿಂದಲೂ ಇಲ್ಲಿದ್ದ ದೇವಸ್ಥಾನ. ಶಿವನಿಗೆ ಅರ್ಪಿತವಾದ ಈ ದೇವಾಲಯ ಇವತ್ತಿಗೂ ಜೀವಂತವಾಗಿದೆ. ಅಂದ್ರೆ ಇವತ್ತಿಗೂ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾನೇ ಇವೆ. ಆಕಾಶದೆತ್ತರಕ್ಕೆ ನಿಂತಿರೋ ಇದ್ರ ಗೋಪುರವನ್ನ ನೋಡ್ತಿದ್ರೆ ಇದು ಕೇವಲ ಒಂದು ದೇವಸ್ಥಾನವಲ್ಲ, ಇಡೀ ಸಾಮ್ರಾಜ್ಯಕ್ಕೆ ಒಂದು ಆಧ್ಯಾತ್ಮಿಕ ಆಧಾರಸ್ತಂಭವಾಗಿತ್ತು ಅನ್ನೋದು ಅರ್ಥ ಆಗುತ್ತೆ. ಈ ದೇವರಿಗೆ ವಿರೂಪಾಕ್ಷ ಅಂತ ಹೆಸರು ಬರ್ಲಿಕ್ಕೂ ಒಂದು ರೋಚಕ ಕಥೆ ಇದೆ. ಪುರಾಣದ ಪ್ರಕಾರ ಶಿವ ತಪಸ್ಸಿನಲ್ಲಿ ಮಗ್ನನಾಗಿದ್ದಾಗ ಪ್ರೀತಿಯ ದೇವತೆ ಮನ್ಮಥ ಅವನ ತಪಸ್ಸಿಗೆ ಭಂಗ ತರ್ತಾನೆ. ಇದರಿಂದ ಕೋಪಗೊಂಡ ಶಿವ ತನ್ನ 3ನೇ ಕಣ್ಣನ್ನ ತೆರೆದು ಮನ್ಮಥನನ್ನ ಭಸ್ಮ ಮಾಡಿಬಿಡ್ತಾನೆ. ಆ ಕಣ್ಣಿನಿಂದ ಹೊರಟ ತೀವ್ರವಾದ ಜ್ವಾಲೆಗೆ ಸುತ್ತಮುತ್ತಲಿನ ಬಂಡೆಗಳೆಲ್ಲ ಕರಗಿ ಅಲ್ಲೊಂದು ಕೊಳ ನಿರ್ಮಾಣವಾಯಿತು. ಅದೇ ಇವತ್ತಿಗೂ ಇರುವ ಮನ್ಮಥ ಹೊಂಡ. ರೂಪವಿಲ್ಲದ ಕಣ್ಣಿನಿಂದ ನೋಡಿದ ಶಿವನಿಗೆ ವಿರೂಪಾಕ್ಷ ಅನ್ನೋ ಹೆಸರು ಬಂತು. ಆದ್ರೆ ಇಲ್ಲೊಂದು ಕುತೂಹಲಕಾರಿ ಸಂಗತಿ ಇದೆ. ಇಲ್ಲಿ ಪುರಾಣ ಮಾತ್ರವಲ್ಲ, ವಿಜ್ಞಾನವೂ ಇದೆ. ಏನದು ಅಂದ್ರೆ, ದೇವಸ್ಥಾನದ ಹಿಂಭಾಗದಲ್ಲಿರೋ ಒಂದು ಚಿಕ್ಕ ಕತ್ತಲೆ ಕೋಣೆಯೊಳಗೆ ಹೋದ್ರೆ ಹೊರಗಡೆ ಇರೋ ದೇವಸ್ಥಾನದ ಮುಖ್ಯ ಗೋಪುರದ ಪ್ರತಿಬಿಂಬ ಗೋಡೆಯ ಮೇಲೆ ತಲೆಕೆಳಗಾಗಿ ಕಾಣಿಸುತ್ತೆ. ಇದೊಂದು ಸರಳ ಪಿನ್ಹೋಲ್ ಕ್ಯಾಮರಾ ತತ್ವ. ಅಂದ್ರೆ 100 ವರ್ಷಗಳ ಹಿಂದೆಯೇ ನಮ್ಮವರಿಗೆ ಬೆಳಕು ಮತ್ತು ದೃಗ್ವಿಜ್ಞಾನದ ಬಗ್ಗೆ ಎಷ್ಟು ಅದ್ಭುತವಾದ ಜ್ಞಾನ ಇತ್ತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಪುರಾಣದ ಜೊತೆಗೆ ವಿಜ್ಞಾನವೂ ಬೆರೆತಿರೋದು ಹಂಪಿಯ ವಿಶೇಷ. ಸರಿ, ಈಗ ದೇವಸ್ಥಾನದಿಂದ ಹೊರಬಂದು ಸಾಮ್ರಾಜ್ಯದ ರಾಜಕೀಯ ಅಧಿಕಾರ ಕೇಂದ್ರದ ಕಡೆಗೆ ಹೋಗೋಣ. ಅರಸರ ವೈಭವ ಹೇಗಿತ್ತು ಅಂತ ನೋಡೋಣ. ಇಲ್ಲಿಗ್ ಬಂದ್ರೆ ಮೊದಲು ಕಾಣೋದೆ ಮಹಾನವಮಿ ದಿಬ್ಬ. ರಾಜರು ದಸರಾ ಮೆರವಣಿಗೆಯನ್ನ ನೋಡಲು ಕೂರುತ್ತಿದ್ದ ಒಂದು ಬೃಹತ್ ವೇದಿಕೆ. ಅದರ ಪಕ್ಕದಲ್ಲೇ ಜ್ಯಾಮಿತೀಯವಾಗಿ ಕಟ್ಟಲಾದ ಸುಂದರವಾದ ಕಪ್ಪುಕಲ್ಲಿನ ಮೆಟ್ಟಿಲುಬಾವಿ. ರಾಣಿಯರಿಗಾಗಿಯೇ ಇದ್ದ ಜಾಗದಲ್ಲಿ ಕಮಲದ ಹೂವಿನ ಆಕಾರದಲ್ಲಿರೋ ಲೋಟಸ್ ಮಹಲ್ ಇದೆ. ಅಷ್ಟೇ ಅಲ್ಲ, ಇಲ್ಲೊಂದು ರಹಸ್ಯ ನೆಲಮನೆ ಕೂಡ ಇತ್ತು. ಬಹುಶಃ ಅದು ಅವರ ಖಜಾನೆಯಾಗಿತ್ತೇನೋ ಅಂತ ಅಂದಿನ ಪ್ರವಾಸಿಗರು ಬರೆದಿಟ್ಟಿದ್ದಾರೆ. ಇದು ಅಧಿಕಾರ, ಆಚರಣೆ, ರಾಜಮನೆತನದ ಖಾಸಗಿ ಜೀವನ ಎಲ್ಲದರ ಕೇಂದ್ರವಾಗಿತ್ತು. ರಾಜರ ವೈಭವಕ್ಕೆ ಸಾಕ್ಷಿಯಾಗಿರೋ ಮತ್ತೊಂದು ಅದ್ಭುತ ಅಂದ್ರೆ ರಾಜರ ಆನೆಗಳನ್ನ ಇಡ್ತಿದ್ದ ಲಾಯಗಳು. ಇದರ ವಿಶೇಷತೆ ಏನ್ ಗೊತ್ತಾ? ಇಲ್ಲಿ ಕೇವಲ ಒಂದೇ ಶೈಲಿಯ ವಾಸ್ತುಶಿಲ್ಪ ಇಲ್ಲ. ಪ್ರತಿಯೊಂದು ಕೋಣೆಯ ಮೇಲೂ ಇಸ್ಲಾಮಿಕ್ ಶೈಲಿಯ ಗುಮ್ಮಟಗಳಿವೆ. ಮಧ್ಯದ ಗೋಪುರ ಹಿಂದೂ ದೇವಾಲಯದ ಶಿಖರದಂತಿದೆ, ಮತ್ತೆ ಅಲ್ಲಲ್ಲಿ ಜೈನ ವಾಸ್ತುಶಿಲ್ಪದ ಪ್ರಭಾವ ಕೂಡ ಕಾಣಿಸ್ದೆ. ಇದು ವಿಜಯನಗರ ಸಾಮ್ರಾಜ್ಯ ಎಷ್ಟು ಸರ್ವಧರ್ಮ ಸಹಿಷ್ಣು ಆಗಿತ್ತು ಅನ್ನೋದನ್ನ ತೋರಿಸುತ್ತೆ. ಆದರೆ ಹಂಪಿಯ ಕಥೆ ಕೇವಲ ವಿಜಯನಗರ ಸಾಮ್ರಾಜ್ಯಕ್ಕೆ ಸೀಮಿತವಲ್ಲ. ಇದರ ಬೇರುಗಳು ಇನ್ನೂ ಆಳಕ್ಕೆ ಇಳಿಯುತ್ತವೆ. ಹಂಪಿಯನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಇತಿಹಾಸ ಪೂರ್ವ ಕಾಲಕ್ಕೆ ಹೋಗಬೇಕು.
ನೋಡಿ, ಇದೇ ಜಾಗದಲ್ಲಿ ಒಂದೆಡೆ ಸುಮಾರು 2500 ವರ್ಷಗಳಷ್ಟು ಹಳೆಯದಾದ ಕಬ್ಬಿಣ ಯುಗದ ಮಾನವರು ನಿರ್ಮಿಸಿದ ಕಲ್ಲಿನ ಸಮಾಧಿಗಳು ಅಂದ್ರೆ ಡಾಲ್ಮೆನ್ಗಳಿವೆ. ಮತ್ತೊಂದೆಡೆ ಇದೇ ಜಾಗ ರಾಮಾಯಣದಲ್ಲಿ ಬರುವ ವಾನರ ರಾಜ್ಯ ಕಿಷ್ಕಿಂದೆ, ಹನುಮಂತ ಹುಟ್ಟಿದ ನಾಡು ಅಂತಲೂ ನಂಬಿಕೆ ಇದೆ. ಅಂದ್ರೆ ಒಂದೇ ಜಾಗದಲ್ಲಿ ಇತಿಹಾಸಪೂರ್ವ ಕಾಲದ ಕುರುಹುಗಳು ಇವೆ, ಪೌರಾಣಿಕ ಕಥೆಗಳು ಜೀವಂತವಾಗಿವೆ. ಎಂಥ ಅದ್ಭುತ ಅಲ್ವಾ? ಹೌದು, ಆಂಜನೇಯನ ಜನ್ಮಸ್ಥಳ ಅಂತ ನಂಬಲಾಗಿರೋ ಅಂಜನಾದ್ರಿ ಬೆಟ್ಟವನ್ನ ಹತ್ತಿ ದೇವಸ್ಥಾನ ತಲುಪಬೇಕಂದ್ರೆ ಬರೋಬ್ಬರಿ 575 ಕಲ್ಲಿನ ಮೆಟ್ಲುಗಳನ್ನ ಇರಬೇಕು. ಇನ್ನು ಇತಿಹಾಸಪೂರ್ವ ಕಾಲದ ಕಥೆಗೆ ಬಂದ್ರೆ ಹಿರೇಬೆಣಕಲ್ ಅನ್ನೋ ಜಾಗದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಬೃಹತ್ ಶಿಲಾ ಸಮಾಧಿಗಳು ಕಂಡುಬಂದಿವೆ. ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ತಾಣ ಇದು. ಇಷ್ಟೆಲ್ಲ ನೋಡಿದ ಮೇಲೆ ಈಗ ನಾವು ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪದ ಅತ್ಯುನ್ನತ ಸಾಧನೆ ಅಂತಾನೆ ಹೇಳಬಹುದಾದ ಒಂದು ಜಾಗಕ್ಕೆ ಬಂದಿದ್ದೇವೆ. ಅದುವೇ ವಿಜಯ ವಿಠ್ಠಲ ದೇವಸ್ಥಾನ. ಇಲ್ಲಿರೋ ಕಲ್ಲಿನ ರಥವನ್ನಂತೂ ಎಲ್ಲರೂ ನೋಡಿರ್ತಾರೆ. ಇದು ಹಂಪಿಯ ಗುರುತು ಅಂತಾನೆ ಹೇಳಬಹುದು. ವಿಷ್ಣುವಿನ ವಾಹನ ಗರುಡನಿಗೆ ಅರ್ಪಿಸಿದ ಈ ರಥದ ಚಕ್ರಗಳು ಒಂದು ಕಾಲದಲ್ಲಿ ತಿರುಗ್ತಿದ್ವು ಅಂತಾರೆ. ಆದ್ರೆ ಈ ರಥದಷ್ಟೇ ಅಥವಾ ಅದಕ್ಕಿಂತಲೂ ಅದ್ಭುತವಾದ ಒಂದು ರಹಸ್ಯ ಈ ದೇವಸ್ಥಾನದೊಳಗೆ ಅಡಗಿದೆ. ಅದೇ ಇಲ್ಲಿರೋ ಸಂಗೀತದ ಕಂಬಗಳು. ಹೌದು, ದೇವಸ್ಥಾನದ ರಂಗಮಂಟಪದಲ್ಲಿರೋ ಕಂಬಗಳು ಕೇವಲ ಕಂಬಗಳಲ್ಲ. ಒಂದೇ ಕಲ್ಲಿನಿಂದ ಕೆತ್ತಿರೋ ಈ ಕಂಬಗಳು ಸಂಗೀತವನ್ನ ನುಡಿಸುತ್ತವೆ. ಆದ್ರೆ ಇದು ನಿಜನಾ ಅಥವಾ ಬರೀ ಕಟ್ಟುಕತೆನಾ? ಇದು ದಂತಕಥೆಯಲ್ಲ, ನಿಜಕ್ಕೂ ನಿಜ. ಈ ಕಂಬಗಳನ್ನ ಮೆಲ್ಲಗೆ ಬೆರಳಿನಿಂದ ತಟ್ಟಿದ್ರೆ ಸ, ರಿ, ಗ, ಮ, ಪ, ದ, ನಿ, ಸ ಹೀಗೆ ಸಪ್ತ ಸ್ವರಗಳು ಕೇಳಿ ಬರ್ತವೆ. ಕಲ್ಲಿನಲ್ಲೇ ಒಂದು ಸಂಗೀತ ವಾದ್ಯವನ್ನ ಸೃಷ್ಟಿಸಿದ ಹಾಗೆ. ಹೇಗೆ ಸಾಧ್ಯ ಇದು? ಇಲ್ಲಿ ಒಟ್ಟು 56 ಕಂಬಗಳಿವೆ. ಪ್ರತಿಯೊಂದು ಮುಖ್ಯ ಕಂಬದ ಸುತ್ತಲೂ ಸಣ್ಣ ಸಣ್ಣ ಕಂಬಗಳಿವೆ. ಪ್ರತಿಯೊಂದು ಸಣ್ಣ ಕಂಬಕ್ಕೂ ಬೇರೆ ಬೇರೆ ಸಂಗೀತ ಸ್ವರ ಬರುವ ಹಾಗೆ ಶ್ರುತಿ ಮಾಡಲಾಗಿದೆ. ಇದನ್ನ ಕೆತ್ತಿರೋ ಗ್ರಾನೈಟ್ ಕಲ್ಲು ಕೂಡ ವಿಶೇಷವಾದದ್ದು. ಅಂದ್ರೆ ಇದು ಕೇವಲ ವಾಸ್ತುಶಿಲ್ಪವಲ್ಲ, ಇದೊಂದು ಅಕೂಸ್ಟಿಕ್ ಇಂಜಿನಿಯರಿಂಗ್. ದೈವಿಕ ಸಂಗೀತದಿಂದ ದೇವಸ್ಥಾನವನ್ನು ತುಂಬಬೇಕೆಂಬ ಉದ್ದೇಶದಿಂದಲೇ ಇದನ್ನ ನಿರ್ಮಿಸಲಾಗಿದೆ. ಆದರೆ ಇಷ್ಟೆಲ್ಲ ವೈಭವದ ನಂತರ ರಕ್ಕಸತಂಗಡಿ ಯುದ್ಧದಲ್ಲಿ ಈ ಮಹಾನ್ ಸಾಮ್ರಾಜ್ಯ ಪತನವಾಯಿತು. ಆದರೂ ಅದರ ಆತ್ಮ, ಅದರ ಚೈತನ್ಯ ಮಾತ್ರ ಇವತ್ತಿಗೂ ಜೀವಂತವಾಗಿದೆ. ಹೇಗೆ ಅಂದ್ರೆ, ಅಂದು ಈ ಸಾಮ್ರಾಜ್ಯಕ್ಕೆ ಜೀವನಾಡಿಯಾಗಿದ್ದ ತುಂಗಭದ್ರಾ ನದಿ ಇವತ್ತಿಗೂ ಹರಿಯುತ್ತಲೇ ಇದೆ. ಅಷ್ಟೇ ಅಲ್ಲ, ಕರ್ನಾಟಕದ 31ನೇ ಜಿಲ್ಲೆಗೆ ಅದೇ ವಿಜಯನಗರ ಅಂತ ಹೆಸರಿಡುವ ಮೂಲಕ ಆ ಪರಂಪರೆಯನ್ನ ನಾವು ಇವತ್ತಿಗೂ ಗೌರವಿಸ್ತಾ ಇದ್ದೀವಿ. ಇದರ ಪರಂಪರೆ ಕೇವಲ ಕಲ್ಲುಗಳಲ್ಲ, ಈ ಮಣ್ಣಿನಲ್ಲಿ, ಜನರ ಅಸ್ಮಿತೆಯಲ್ಲಿ ಇನ್ನೂ ಜೀವಂತವಾಗಿದೆ. ಅದಕ್ಕೆ ಹೇಳೋದು, ಹಂಪಿ ಅನ್ನೋದು ಒಬ್ಬ ಕಥೆಗಾರನಿಗೆ ಕನಸಿನ ತಾಣ ಇದ್ದಾಗೆ. ಇಲ್ಲಿ ಕಾಲಿಟ್ರೆ ಸಾಕು, ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಬಂಡೆಯೂ ಒಂದೊಂದು ಕಥೆ ಹೇಳುತ್ತೆ. ಹಂಪಿಯಲ್ಲಿ ದೇವರುಗಳ ಕಥೆಗಳಿವೆ, ರಾಜರ ಕಥೆಗಳಿವೆ, ನಮ್ಮ ಪೂರ್ವಜರ ಕಥೆಗಳೂ ಇವೆ. ಒಂದು ಕಾಲದಲ್ಲಿ ಜಗತ್ತನ್ನೇ ಆಳಿದ ಮಹಾಶಕ್ತಿಯಾಗಿ, ಇಂದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಹಂಪಿಯ ಈ ಅವಶೇಷಗಳು ನಮಗೆಲ್ಲ ಒಂದು ಪಾಠವನ್ನ ಹೇಳ್ತವೆ. ಅದೇನೆಂದ್ರೆ, ಎಪ್ಪೇರ್ಪಟ್ಟ ಸಾಮ್ರಾಜ್ಯಗಳೇ ಆಗ್ಲಿ ಒಂದು ದಿನ ಪತನವಾಗಬಹುದು. ಆದ್ರೆ ಅವುಗಳ ಕಥೆಗಳು ಮಾತ್ರ ನಾವು ಕಿವಿಗೊಟ್ಟು ಕೇಳಿದ್ರೆ ಶಾಶ್ವತವಾಗಿ ಉಳಿತವೆ.